ಇದು ಯಾಕ ಇವತ್ತು ನಮ್ಮ ದೇವಸ್ಥಾನ ಬಾಗಿಲು ತೆಗೆದಿಲ್ಲ, ನಮ್ಮ ದೇವಿ ದರ್ಶನನೂ ಕೊಟ್ಟಿಲ್ವಲ್ಲ. ಆಮೇಲೆ ಪುಟ್ಮಲಿ ಗಂಟು ಮೂಟ ಕಟ್ಕೊಂಡು ಎಲ್ಲಿ ಹೊಂಟೆಮೆ? ಅಯ್ಯ ನಾನು ನಿನ್ನೆ ಕೇಳ್ತಾ ಇರೋದು, ಮೊಸ ಅನ್ನೋದು ಬಿಟ್ಬಿಟ್ಟು ಎಲ್ಲಿ ಹೊಂಟೆ ಹೇಳು. ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಬನ್ನಿ ಮಧುರ ಅವರೇ ಬನ್ನಿ, ನೀವು ನಮ್ಮ ಮಟ್ಟಿಗೆ ಬಂದದು ಹೃದಯದಲ್ಲಿ ಮಾದೇಶನ್ ಬೆಟ್ಟದಲ್ಲಿ ನೋವು ಕುಡ್ದಷ್ಟು ಸಂತೋಷ ಆಯ್ತದೆ. ಬನ್ನಿ ಮಧುರ ಅವರ ಕೂತ್ಕೊಳ್ಳಿ. ಮುಚ್ಚ್ರಿ ಬಾಯ್ನ, ನನ್ನ ಮಧುರ ಅಂತ ಕರಿಬೇಡಿ. ನಾನೀಗ ನಿಮ್ ಯಜಮಾನಿ. ನಿಮ್ ಹೆಸರು ಬೋಳೆರಾಮ. ನನ್ನ ಹೆಸರು ಶ್ರೀರಾಮಾನಿ. ಅದು ನೀವ್ ಇಟ್ಕೊಂಡಿರೋ ಹೆಸರು. ನಾನು ನಿಮಗಿಡ್ತಿರೋ ಹೆಸರು ಬೋಳೆರಾಮ. ಇನ್ಮೇಲಿಂದ ನೀವ್ ನನ್ ಗುಲಾಮ. ಗುಲಾಮನ ಅದ್ ಹೆಂಗೆ ಹೇಳಿ? ಬಾಬಣ್ಣ ಅದನ್ನ ನಾ ಹೇಳ್ತೀನಿ. ರಾತ್ರಿ ನಾನು ಮಧುರ ಅವರು ಜೂಜಾಡಿದ್ವಿ. ಜೂಜಾಡ್ಬಿಟ್ರಮ್ಮ, ಅದ್ರಲ್ಲಿ ನಿಮ್ಮನ್ನ ಆಡ ಇಟ್ಟು ಕಳ್ಕೊಂಡ್ಬಿಟ್ಟೆ. ಅಮ್ಮ ಪುಟ್ಮಲಿ ನನ್ನ ಕಳ್ಕೊಂಡ್ಬಿಟ್ಟೆ. ಬರೀ ನಿಮ್ಮನ್ನ ಅಷ್ಟೇ ಅಲ್ಲ ಬಾಬಣ್ಣ, ಈ ಅಡ್ಡಿನೂ ಕಳ್ಕೊಂಡ್ಬಿಟ್ಟೆ. ಶಂಕರೇಶ್ವರ, ಅದಕ್ಕೆ ನಾನು ನಿಮ್ಮನ್ನ ಈ ಅಡ್ಡಿನ ಬಿಟ್ಟು ನಮ್ಮ ಅತ್ತೆ ಮುಂದೆ ಕೊಯ್ತೀವ್ರಿ. ಮಧುರ ತಕೊಳ್ಳಿ ನಮ್ಮ ಅಡ್ಡಿ ಬೀಗಕ್ಕೆ. ಬೋಳೆರಾಮ, ನೀವು ಯಾಕೆ ಇಲ್ಲೇ ನಿಂತಿದ್ದೀರಾ? ಹೋಗ್ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ, ಮನೇಲಿ ತುಂಬಾ ಕೆಲ್ಸ ಇದೆ. ಅದ್ ಹೆಂಗದ್ದು ಹೇಳಿ? ಜೂಜಾಡೋದಂತ, ಆಡ ಇಡೋದಂತ, ಸೋತ್ ಬಿಡೋದಂತ, ಆಮೇಲೆ ಗುಲಾಮನ್ ಮಾಡ್ಕೊಳ್ಳೋದಂತ. ಇದೆಲ್ಲ ಸಾಧ್ಯ ಇಲ್ಲ ಕಂಬುಡಿ. ಯಾಕೆ ಸಾಧ್ಯ ಇಲ್ಲ? ನೀವು ಜೂಜಲ್ ಜಾನಿನ ಗೆದ್ದು ಅವ್ರನ್ನ ಗುಲಾಮನಾಗ್ ಮಾಡ್ಕೊಂಡಿರ್ಲಿಲ್ವಾ? ಇದು ಹಾಗೆ, ನಾನ್ ನಿಮ್ಮನ್ನ ಗೆದ್ದಿದ್ದೀನಿ. ಈಗ ನೀವು ನನ್ ಗುಲಾಮ. ಮಧುರ ಅವ್ರೆ, ನನ್ನ ತಪ್ಪನವ್ರಿಗೂ ನನಗೆ ಆಗದೆ, ನನ್ನ ಕ್ಷಮಿಸ್ಬಿಡಿ. ಅಣ್ಣಪ್ಪನವ್ರೆ ನೀವು ನನ್ನ ಕ್ಷಮಿಸ್ಬಿಡಿ. ಗೌಡ್ರೆ, ಇಲ್ಲಿ ಯಾರು ಗುಲಾಮ್ರಲ್ಲ, ಯಾರು ಯಜಮಾನ್ರಲ್ಲ. ಇನ್ ಮುಂದೇನಾದ್ರೂ ಈ ಜೂಜಾಟದಿಂದ ದೂರ ಇದ್ದು ನಮ್ಮ ಸಂಸಾರಗಳನ್ನ ಉಳಿಸ್ಕೊಳ್ಳೋಣ. ಏನಂತೀರಾ? ನೀವು ಹೇಳ್ದದೆ ಸರಿ ಅಣ್ಣಪ್ಪನವ್ರೆ. ಹಂಗ ತಪ್ಕೊಳ್ಳಿ. ಅವ್ರು ಹೇಳಿದ್ ಜಾನಿಗೆ.